ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀನು ಉತ್ತರ ಕೊಡು. ನೀನ್ ಯಾಕೆ ಹೀಗೆ ಮಾಡಿದೆ? ಈ ಸತ್ಯನ ನಮ್ಮಿಂದ ಯಾಕೆ ಮುಚ್ಚಿಟ್ಟೆ? ನಾವು ಮಾಡಿದ್ದು ತಪ್ಪು ಅಲ್ವಾ? ನೀನ್ ಮಾಡಿದ್ದೇನು? ನಮಗ್ ಸುಳ್ಳು ಹೇಳಿಲ್ವಾ? ಮೋಸ ಮಾಡ್ಲಿಲ್ವಾ? ನಮ್ಮನ್ನ ನಂಬಿಸ್ಲಿಲ್ವಾ? ಅದು ತಪ್ಪಲ್ವಾ? ಅದು ನೀನು ನಮಗ್ ಮಾಡಿರೋ ದ್ರೋಹ ಅಲ್ವಾ? ಬಟ್ ಇದರಿಂದ ಯಾರಿಗೂ ಸಮಸ್ಯೆ ಆಗಿಲ್ವಲ್ಲಮ್ಮ. ನಾನು ಹಾಗೆ ಮಾಡಿದ್ದು ನಿಮ್ಗೆ ಮೋಸ ಮಾಡಬೇಕು ಅಂತಲ್ಲ. ಭೂಮಿಕಾ ಅವ್ರನ್ನ ಯಾರು ಬ್ಲೇಮ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಎಲ್ಲ ಅಪವಾದನ್ನು ನನ್ನ ತಲೆ ಮೇಲೆ ಹೊತ್ಕೊಂಡೆ. ನೋಡಿ, ಹೆಂಡತಿ ಪರವಾಗಿ ನಿಲ್ಲೋದು ಗಂಡನಾಗಿ ನನ್ನ ಕರ್ತವ್ಯ. ಅದಕ್ಕೆ ಹಾಗೆ ಮಾಡಿದೆ. ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇರಲಿಲ್ಲಮ್ಮ. ನಾವು ಹಾಗೆ ಗೌತಮ್. ನಾವ್ ಏನೇ ಮಾಡಿದ್ರು ಅದ್ ನಿನ್ನ ಒಳ್ಳೇದಕ್ಕೆ, ಈ ಮನೆ ಒಳ್ಳೇದಕ್ಕೆ. ನಮಗ್ ಯಾವ ಕೆಟ್ಟ ಉದ್ದೇಶ ಇಲ್ಲ ಗೌತಮ್. ಎಲ್ಲ ಒಳ್ಳೇದಾಗ್ಲಿ ಅನ್ನೋದೇ ನಮಗೂ ಇರೋದು. ಮಕ್ಕಳು ಆಗದೆ ಇರೋದು ಸಮಸ್ಯೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಮಕ್ಕಳು ಬೇಕೇ ಬೇಕು. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ಯಾ ಅಂದ್ಮೇಲೆ ಅದಕ್ಕೆ ವಾರಿಸ್ತಾರ ಇಲ್ಲ ಅಂದ್ರೆ ಹೇಗೆ? ಇದೆಲ್ಲ ಯಾರು ನಡ್ಸ್ಕೊಂಡು ಹೋಗ್ಬೇಕು ಗೌತಮ್? ಅಮ್ಮ, ಪಾರ್ಥಾಗೆ ಜಯದೇವ್ಗೆ ಮಕ್ಕಳಾಗ್ತಾರಲ್ಲ, ಅವ್ರನ್ನೇ ನಮ್ಮ ಮಕ್ಕಳು ಅನ್ಕೋತೀವಿ. ಅದ್ರಲ್ಲಿ ಏನಿದೆ? ಇಲ್ಲ ಗೌತಮ್, ಅದು ಹಾಗಾಗಲ್ಲ. ಹಿರಿ ಮಗನಾಗಿ ನಿನಗೆ ಮಕ್ಕಳಾಗ್ಬೇಕು. ಈ ಮನೆ ಯಜಮಾನ ನೀನು. ನಿನಗ್ ಮಕ್ಕಳು ಬೇಕೇ ಬೇಕು. ಮಕ್ಕಳಂದ್ರೆ ಬರೀ ಮಕ್ಕಳಲ್ಲ, ಅದು ತುಂಬಾ ಸ್ಟ್ರಾಂಗ್ ಸೆಂಟಿಮೆಂಟ್. ಮಕ್ಕಳೇ ಇಲ್ಲ ಅಂದಮೇಲೆ ನಾವು ಇಷ್ಟೆಲ್ಲ ಬೆಳೆಸಿ ಏನ್ ಪ್ರಯೋಜನ ಹೇಳು? ಅದಕ್ಕೆ ಅರ್ಥನೇ ಇರಲ್ಲ ಅಲ್ವಾ? ಪ್ರತಿಯೊಬ್ರು ಬಯಸೋದು ಇದನ್ನೇ. ತಾವು ಬೆಳಿಬೇಕು, ತಮ್ಮ ವಂಶ ಬೆಳಿಬೇಕು ಅಂತ. ನಾವು ಬಿಡು, ಜಗತ್ತಲ್ಲಿರೋ ಪ್ರಾಣಿ ಪಕ್ಷಿಗಳು ಇದೇ ಬಯಸೋದು, ತಮ್ಮ ವಂಶ ಬೆಳಿಲಿ ಅಂತ. ನೋಡು, ಈ ವಿಷಯದಲ್ಲಿ ನೀನು ನಮ್ಮ ಮಾತು ಕೇಳಲೇಬೇಕು. ಇದು ನಮ್ಮೆಲ್ಲರ ಆಸೆ. ನೀನು ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಡ, ನಾಳೆ ಬಗ್ಗೆ ಯೋಚನೆ ಮಾಡು. ಇದು ಭವಿಷ್ಯದ ಪ್ರಶ್ನೆ. ಮುಂದಕ್ಕೆಲ್ಲ ಚೆನ್ನಾಗಾಗ್ಬೇಕು, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಕೆಲವೊಂದು ಗಟ್ಟಿ ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಇದಾಗ್ಲೇಬೇಕು ಗೌತಮ್. ನಿನ್ ಸೆಂಟಿಮೆಂಟ್ಗಿಂತ ಇಲ್ಲಿ ಮನೆಯವ್ರ ಸೆಂಟಿಮೆಂಟ್ ಮುಖ್ಯ ಆಗತ್ತೆ. ಭೂಮಿಕಾ ಇದಕ್ಕೆ ಒಪ್ಕೊಳ್ದೇ ಇದ್ದಿದ್ರೆ ಅದು ಬೇರೆ ವಿಷಯ. ಆದ್ರೆ ಅವಳು ಒಪ್ಪಿಗೆ ಇದೆ. ಅವಳು ಇದನ್ನೇ ಬಯಸ್ತಾ ಇರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.